ಹೆಲೋ ಆಲ್ ಗುಡ್ ಈವ್ನಿಂಗ್. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವಾಯ್ಸ್ ಕ್ಲಿಯರ್ ಇದ್ರೆ ಒಂದು ಎಸ್. ನನ್ನ ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಫೈನ್. ಸೊ ಈ ದಿನದ ಸೆಷನ್ ವಿಜಯದಶಮಿಯ ಒಂದು ಸೆಷನ್ ಇವತ್ತು ತೋಳ್ತಾ ಇದ್ದೀನಿ. 10ನೇ ದಿನ. 9 ದಿನಗಳಿಂದ ನಮ್ಮ ಒಂದು ಮೆಡಿಟೇಷನ್ಸ್ ಅನ್ನ ನಾವು ಮಾಡ್ಕೊಳ್ತಾ ಬಂದ್ವಿ. ಅಂಡ್ ಅದರ ರಿಲೇಟೆಡ್ ಆಗಿ ಒಂದು ವರ್ಕ್ ಬುಕ್ ಕೂಡ ನಾನು ಇಲ್ಲಿ PDF ಫಾರ್ಮ್ಯಾಟ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್. ಓಕೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ನಾನು ಅದನ್ನ PDF ಅನ್ನ ನಾನು ಕೊಟ್ಟಿದ್ದೀನಿ. ಯು ಕ್ಯಾನ್ ಡೌನ್ಲೋಡ್ ದೇರ್. ಅಲ್ಲಿ ಡೌನ್ಲೋಡ್ ನೀವು ಮಾಡ್ಕೊಳ್ಬಹುದು. ಓಕೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ, 2 ಮಿನಿಟ್ಸ್ ನಾನು ಚೆಕ್ ಮಾಡ್ತೀನಿ. ಅಷ್ಟರಲ್ಲಿ ಈ ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಚೆಕ್ ಮಾಡಿ ವಾಯ್ಸ್. ಇವಾಗ ವಾಯ್ಸ್ ಓಕೆ ಇದೆಯಾ? ಚೆಕ್ ಮಾಡಿ. ಅಂಡ್ ಚಾಟ್ ಬಾಕ್ಸ್ ಅಲ್ಲಿ PDF ನೋಟ್ಸ್ ಅನ್ನ ಕೊಟ್ಟಿದ್ದೀನಿ, ವರ್ಕ್ ಶೀಟ್. ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರಿಗೆ ಚಾಟ್ ಬಾಕ್ಸ್ ಅಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ನಾನು ಗ್ರೂಪ್ ಅಲ್ಲಿ ಕೂಡ ಕೊಡ್ತಾ ಇದ್ದೀನಿ. ಒಂದು ಸೆಕೆಂಡ್. ಅಲ್ಲಿ ಆದ್ರೂ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಎಸ್. ಸೊ ಎಲ್ಲರ ಹತ್ರ ವರ್ಕ್ ಶೀಟ್ ಇದೆ ಇವಾಗ ಅನ್ಕೊಳ್ತೀನಿ.
ಇವತ್ತಿನ ಒಂದು ಧ್ಯಾನ ವಿಜಯದಶಮಿ ರಿಲೇಟೆಡ್ ಆಗಿ ಇರುತ್ತೆ. ಅಂಡ್ ವಿಜಯದಶಮಿ ಅಥವಾ ದಸರಾ ದಿನ ಇದೆಯಲ್ಲ, ವಿಚ್ ಇಸ್ ದ ಮ್ಯಾನಿಫೆಸ್ಟೇಷನ್ ಡೇ, ಸಕ್ಸಸ್ಫುಲ್ ಡೇ, ಬಿಕಾಸ್ ಹೆಸರಲ್ಲೇ ಆ ಒಂದು ವಿಜಯ ಅನ್ನುವಂಥದ್ದಿದೆ. ವಿಜಯದಶಮಿ ಇರ್ಬೋದು. ಇದೇ ರೀತಿಯಲ್ಲಿ ವರ್ಷದಲ್ಲಿ ಆ ಇನ್ನ 2 ದಿನಗಳು ಬರುತ್ತೆ. ದಟ್ ಈಸ್ ಒಂದು ಅಕ್ಷಯ ತೃತೀಯ ದಿನ, ಅದನ್ನ ಬಿಟ್ರೆ ಈ ಒಂದು ವಿಜಯದಶಮಿಯ ದಿನ. ಅಂಡ್ ಅದು ಅಲ್ಲದೆ ಇನ್ನ ದೀಪಾವಳಿಯಲ್ಲಿ ಎಕ್ಸ್ಪೆಷಲಿ ಯಾವತ್ತು ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಆ ಒಂದು ದಿನ. 3 ದಿನದಲ್ಲಿ ಎನರ್ಜಿ ಒಂದು ಹೈಯೆಸ್ಟ್ ಅಲ್ಲಿ ಇರುತ್ತೆ, ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ಗೆ ತುಂಬಾ ಮುಖ್ಯವಾದ ದಿನಗಳು ಈ 3 ದಿನಗಳು. ಅಂಡ್ ಎಕ್ಸ್ಪೆಷಲಿ ಫೆಮಿನೈನ್ ಎನರ್ಜಿ ಪೀಕ್ ಅಲ್ಲಿ ಇರತ್ತೆ ಈ 3 ದಿನಗಳಲ್ಲಿ. ಸೊ 9 ಡೇಸ್ ಇಂದ ನಾವು ಒಂದೊಂದು ದೇವಿಯನ್ನ ಕನೆಕ್ಟ್ ಆಗ್ತಾ, ಡಿಸಿಪ್ಲಿನ್ ಇರ್ಬೋದು, ಕರೇಜ್ ಇರ್ಬೋದು, ಕಂಪ್ಯಾಷನ್ ಇರ್ಬೋದು, ಪ್ಯೂರಿಟಿ ಇರ್ಬೋದು, ಫರ್ಗಿವ್ನೆಸ್, ಅಬಂಡನ್ಸ್, ಈ ರೀತಿಯಲ್ಲಿ ಒಂದೊಂದು ದಿನವನ್ನ ಒಂದೊಂದು ರೀತಿಯಲ್ಲಿ ನಾವು ಕನೆಕ್ಟ್ ಆಗ್ತಾ ಬಂದ್ವಿ. ಈ ದಿನ ಆ ಎಲ್ಲಾ ಎನರ್ಜೀಸ್ ಅನ್ನ ಸೇರಿಸಿ ನಮ್ಮ ಒಂದು ಡ್ರೀಮ್ ಲೈಫಿಗೆ ಸೀಡಿಂಗ್ ಅನ್ನ ಮಾಡುವಂತ ದಿನ, ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ 9 ದಿನಗಳು ಜಸ್ಟ್ ಒಂದೊಂದು ಪಾರ್ಟ್ ಅನ್ನ ನಾವು ನೋಡ್ತಾ ಹೋದ್ವಿ. ಈ ದಿನ ಎಲ್ಲವನ್ನ ಸೇರಿಸಿ ಒಂದು ಎನರ್ಜಿ ಆಗಿ ಮಾಡಿ, ಆ ಒಂದು ಎನರ್ಜಿಯನ್ನ ನಮ್ಮ ಡ್ರೀಮ್ ಲೈಫ್ ಸೀಡ್ ಆಗಿ ಯೂಸ್ ಮಾಡಿ ನಮ್ಮ ಡ್ರೀಮ್ ಲೈಫ್ ಅನ್ನ ಯೂನಿವರ್ಸ್ ಅಲ್ಲಿ ಸೀಡಿಂಗ್ ಮಾಡ್ತೀವಿ, ಬಿತ್ತನೆಯನ್ನ ಮಾಡ್ತೀವಿ. ಓಕೆ, ಸೊ ವಿಜಯದಶಮಿಯ ರಿಲೇಟೆಡ್ ಆಗಿ ನೋಡೋದಾದ್ರೆ ಗಾಡೆಸ್ ದುರ್ಗಾ ಮಹಿಷಾಸುರನನ್ನ ಮರ್ದನ ಮಾಡಿದ್ದು ಈ ಒಂದು ದಿನ ಅಂತ ಹೇಳ್ತೀವಿ. ಹಾಗೇನೆ ರಾಮ ರಾವಣರ ಯುದ್ಧದಲ್ಲಿ ರಾಮನ ವಿಜಯ. ಹಾಗೇನೆ ನೋಡೋದಾದ್ರೆ ಇವನ್ ಮಹಾಭಾರತದ ಟೈಮ್ ಅಲ್ಲಿ ಪಾಂಡವರು ಅವರ ವನವಾಸವನ್ನ ಕಂಪ್ಲೀಟ್ಲಿ ಮುಗಿಸಿ ಅವರ ಆಯುಧಗಳನ್ನ ವಾಪಸ್ ತಗೊಂಡಂತ ದಿನ. ಸೊ ಈ ರೀತಿಯಲ್ಲಿ ಒಂದು ಹಿಂದಿನಿಂದ ನೋಡ್ಕೊಂತ ಬರೋದಾದ್ರೆ ಈ ಒಂದು ವಿಜಯದಶಮಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಸೊ ಇವಾಗ ನಿಮ್ಮೆಲ್ಲರ ಹತ್ರ ಒಂದು ವರ್ಕ್ ಶೀಟ್, ಒಂದು PDF ಇದೆ. ಅದನ್ನ ಇವಾಗ ಏನ್ ಮಾಡ್ಬೇಕಂತ ಅಂದ್ರೆ ಆ ಒಂದು PDF ಅಲ್ಲಿ ಇರುವಂತದ್ದು, ದಟ್ ಈಸ್ ಫಸ್ಟ್ ಶೀಟ್ ಅಲ್ಲಿ ಲಿಸ್ಟ್ ಆಫ್ ಅಫರ್ಮೇಶನ್ಸ್ ಅಂತ ಇದೆ. ಓಕೆ, 1 ಸೆಕೆಂಡ್ ನಾನು PDF ಶೇರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ಶೀಟ್ ಅಲ್ಲಿ ಲಿಸ್ಟ್ ಆಫ್ ಅಫರ್ಮೇಶನ್ಸ್ ಅಂತ ಇದೆ. ಈ ಒಂದು ಶೀಟ್ ಅನ್ನ ಖಾಲಿ ಕೊಟ್ಟಿರೋದು ಯಾಕೆ ಅಂತ ಅಂದ್ರೆ 9 ಡೇಸ್ ಇಂದ ನಿಮಗೆ ಅಫರ್ಮೇಶನ್ಸ್ ಪ್ರತಿ ದಿನ ಸಿಗ್ತಾ ಇದೆ. ಸೊ ಆ ಎಲ್ಲಾ ಅಫರ್ಮೇಶನ್ಸ್ ಅನ್ನ ನೀವಿಲ್ಲಿ ಮೆನ್ಷನ್ ಮಾಡ್ಕೊಳ್ತೀರಾ. ಓಕೆ, ಅಂಡ್ ಈ ಒಂದು ನವರಾತ್ರಿಯ ಧ್ಯಾನವನ್ನೇ ಇರಬಹುದು ಅಥವಾ ಈ ದಿನದ ಒಂದು ಮೆಡಿಟೇಷನ್ ಇರ್ಬೋದು, ದಿಸ್ ಇಸ್ ನಾಟ್ ಎಂಡ್, ದಿಸ್ ಇಸ್ ದ ಬಿಗಿನಿಂಗ್. ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಜರ್ನಿ. ನಿಮ್ಮ ಒಂದು ಡ್ರೀಮ್ ಲೈಫ್ ನ ಜರ್ನಿಯ ಒಂದು ಬಿಗಿನಿಂಗ್ ಅಲ್ಲಿ ನೀವಿದ್ದೀರಾ. ಇದು ಕೊನೆಯ ದಿನ ಅಲ್ಲ, ದಿಸ್ ಇಸ್ ದ ಸ್ಟಾರ್ಟಿಂಗ್ ಜರ್ನಿ. ಹಾಗಾಗಿ ನಿಮ್ಗೆ ಈ ವರ್ಕ್ ಶೀಟ್ ನೆಕ್ಸ್ಟ್ ಇಷ್ಟು ದಿನ ಈ ಒಂದು 10 ಡೇಸ್ ಅಲ್ಲಿ ನೀವು ನನ್ನ ಜೊತೆ ಪ್ರಾಕ್ಟೀಸಸ್ ನ ಮಾಡ್ತಾ ಬರ್ತಾ ಇದ್ರಿ. ಇನ್ನು ನಾಳೆಯಿಂದ ನಿಮಗೆ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ತೀರಾ. ಪ್ರಾಕ್ಟೀಸಸ್ ಏನು ಅಂತ ಅನ್ಬಿಟ್ಟು ಇವತ್ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದರಲ್ಲಿ ಫಸ್ಟ್ ಆಗಿ ಈ ಒಂದು ಲಿಸ್ಟ್ ಆಫ್ ಅಫರ್ಮೇಶನ್ಸ್ ಅನ್ನ ಇಲ್ಲಿ ನೋಟ್ ಮಾಡ್ಕೊಳ್ತೀರಾ. ಓಕೆ, 9 ಡೇಸ್ ಇಂದ ಏನ್ ಸಿಕ್ಕಿದೆ ಆ ಒಂದು ಅಫರ್ಮೇಶನ್ಸ್, ಅದರ ಜೊತೆಗೆ ಇವತ್ತೊಂದ್ ಸ್ವಲ್ಪ ಅಫರ್ಮೇಶನ್ ಸಿಗುತ್ತೆ, ಅದೆಲ್ಲವನ್ನ ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ತೀರಾ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಂಡ್ ರಾತ್ರಿ ಮಲ್ಗೋ ಮುಂಚೆ ಆ ಅಫರ್ಮೇಶನ್ಸ್ ಅನ್ನ ಜೋರಾಗಿ ಓದ್ತೀರಾ, ರೀಡ್ ಮಾಡ್ತೀರಾ. ಓಕೆ, ಈಸ್ ಪಾಸಿಬಲ್ ಕಣ್ಣಲ್ಲಿ ಕಣ್ಣಿಟ್ಟು ಕನ್ನಡಿಯ ಮುಂದೆ ನಿಂತು ಓದೋದಿಕ್ಕೆ ಸ್ಟಾರ್ಟ್ ಮಾಡಿ.
Okay, this is your first task. And next, Vijayadashmi manifestation worksheet. Seal your victory, plant your dream life. So, ಇವತ್ತು ಆ ಒಂದು ಕೆಲಸವನ್ನ ನಾವು ಇವತ್ತು ಮೆಡಿಟೇಷನ್ ಮೂಲಕವೂ ಮಾಡ್ತೀವಿ. ಅದಕ್ಕೂ ಮುಂಚೆ ನಿಮ್ಮ ವರ್ಕ್ ಶೀಟ್ ಅಲ್ಲಿ ಇದನ್ನ ಮಾಡ್ತೀರಾ. ದಟ್ ಈಸ್ ಮಾ ಶೈಲಪುತ್ರಿ. ಮಾ ಶೈಲಪುತ್ರಿ ನಾವು ಫಸ್ಟ್ ಡೇ ಅಲ್ಲಿ ಮೆಡಿಟೇಷನ್ ಅನ್ನ ಮಾಡಿದ್ವಿ, ವಿಚ್ ಈಸ್ ರಿಲೇಟೆಡ್ ಟು ಗ್ರೌಂಡಿಂಗ್. ಸೊ ಇಲ್ಲಿ ಖಾಲಿ ಬಿಟ್ಟಿರೋದು ಯಾಕೆ ಅಂತ ಅಂದ್ರೆ, ಇವಾಗ ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ. ಈ ಒಂದು ವರ್ಕ್ ಅನ್ನ ನೀವು ನಾಳೆ ಮುಗಿಸ್ಕೊಬಹುದು. ಓಕೆ, ನಾಳೆ ಫುಲ್ ಡೇ ಯೂಸ್ ಮಾಡಿ ಯು ಕ್ಯಾನ್ ಕಂಪ್ಲೀಟ್ ದಿಸ್. ಮಾ ಶೈಲಪುತ್ರಿ ವಿಚ್ ಈಸ್ ಗ್ರೌಂಡಿಂಗ್ ರಿಲೇಟೆಡ್ ಟು ಡ್ಯಾಶ್. ಆ ಒಂದು ಡೇ ಒನ್ ಅಲ್ಲಿ ವಾಟ್ ಈಸ್ ದ ಲೆಸನ್ ಏನು ಅನ್ನೋದನ್ನ ನೀವಿಲ್ಲಿ ಮೆನ್ಷನ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಮಾ ಬ್ರಹ್ಮಚಾರಿಣಿ. ಓಕೆ, ಮಾ ಬ್ರಹ್ಮಚಾರಿಣಿ ಅವರ ಒಂದು ರಿಲೇಟೆಡ್ ಆಗಿ ಕನೆಕ್ಟ್ ಆದಂತದ್ದು ಡಿಸಿಪ್ಲಿನ್ ಗೆ ರಿಲೇಟೆಡ್ ಆಗಿ ವಾಟ್ ಈಸ್ ಯುವರ್ ಲೆಸನ್, ಅಥವಾ ಮಾ ದುರ್ಗಾ ಅವರಿಂದ ನೀವು ಪಡೆದಂತ ಬ್ಲೆಸ್ಸಿಂಗ್ಸ್ ಏನು, ಸೆಕೆಂಡ್ ಡೇ ನಿಮ್ಗೆ ಏನ್ ಬ್ಲೆಸ್ಸಿಂಗ್ಸ್ ಆಯ್ತು ಈ ಒಂದು ಮೆಡಿಟೇಷನ್ ಇಂದ, ಅದನ್ನ ಮೆನ್ಷನ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಮಾ ಚಂದ್ರಗಂಟ ಕರೇಜ್ ಗೆ ರಿಲೇಟೆಡ್ ಆಗಿ ವಾಟ್ ಈಸ್ ಯುವರ್ ಬ್ಲೆಸ್ಸಿಂಗ್ಸ್, ಯಾವ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಕ್ತು. ನೆಕ್ಸ್ಟ್ ಮಾ ಕೂಷ್ಮಾಂಡ ಕ್ರಿಯೇಟಿವಿಟಿ, ಮಾ ಸ್ಕಂದ ಮಾತಾ ನರ್ಚರಿಂಗ್, ಮಾ ಕಾತ್ಯಾಯಿನಿ ಲವ್, ಮಾ ಕಾಲರಾತ್ರಿ ಪ್ರೊಟೆಕ್ಷನ್, ಮಾ ಮಹಾಗೌರಿ ಪ್ಯೂರಿಟಿ ಅಂಡ್ ಫಾರ್ಗಿವ್ನೆಸ್, ಮಾ ಸಿದ್ಧಿದಾತ್ರಿ ಬ್ಲೆಸ್ಸಿಂಗ್ಸ್. ಓಕೆ, ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಸ್ಟೆಪ್. ಯಾವ ದಿನ ಏನೇನು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಕ್ತು ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಕೊಳ್ತೀರಾ. ನೆಕ್ಸ್ಟ್, ಕಮಿಂಗ್ ಟು ಥರ್ಡ್ ಪಾರ್ಟ್, ರಿಲೀಸಿಂಗ್ ದ ಓಲ್ಡ್. ಸೊ ಇಲ್ಲಿ ನೀವೀಗ ಸ್ವಲ್ಪ ವರ್ಕ್ ಮಾಡ್ಬೇಕಾಗಿದೆ. ದಟ್ ಈಸ್ ಈ ಒಂದು ಓಲ್ಡ್ ಪ್ಯಾಟ್ರನ್ಸ್, ಅದು 3 ಭಯಗಳಿರ್ಬೋದು, ಪ್ಯಾಟ್ರನ್ಸ್ ಇರ್ಬೋದು, ನಿಮ್ಮ ಲಿಮಿಟೇಷನ್ಸ್ ಇರ್ಬೋದು, ಅಥವಾ ನಿಮ್ಮ ಪರ್ಸನಾಲಿಟೀಸ್ ವಿಚ್ ಇಸ್ ನಾಟ್ ದಟ್ ಮಚ್ ಪ್ರೊಡಕ್ಟಿವ್ ಫಾರ್ ಯು ಇರ್ಬೋದು. ಅದೆಲ್ಲವನ್ನ ಈ 3 ಪಾಯಿಂಟ್ಸ್ ಗಳಲ್ಲಿ ಮೆನ್ಷನ್ ಮಾಡ್ಕೊಳ್ತೀರಾ. ದಟ್ ಈಸ್ ಇವತ್ತು 1ನೇ ತಾರೀಕು ಅಕ್ಟೋಬರ್ ಅಂಡ್ ನಾಳೆ ವಿಜಯದಶಮಿ ಇದೆ. ಸೊ ದಟ್ ನಾಳೆಯಿಂದ ಯಾವ 3 ಪ್ಯಾಟ್ರನ್, ಫಿಯರ್ ಅಥವಾ ಲಿಮಿಟೇಷನ್ ನಿಮ್ಮ ಲೈಫ್ ಅಲ್ಲಿ ಇರಬಾರ್ದು ಅಂತ ನೀವ್ ಅನ್ಕೊಳ್ತಾ ಇದ್ದೀರಾ. ಮೇ ಬಿ ಭಯ ಇರ್ಬೋದು, ಮೇ ಬಿ ಸಮ್ ಪ್ಯಾಟ್ರನ್ಸ್ ಇರ್ಬೋದು, ನನ್ಗೆ ಅತಿಯಾಗಿ ಕೋಪ ಬಂದ್ಬಿಡುತ್ತೆ, ಐ ಕಾಂಟ್ ಕಂಟ್ರೋಲ್ ಅನ್ನೋಂಥದ್ದು ಇರ್ಬೋದು, ಅಥವಾ ಲಿಮಿಟೇಷನ್ಸ್ ಇರ್ಬೋದು, ನಾನೇನೋ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಬಟ್ ದಿಸ್ ಇಸ್ ದ ಲಿಮಿಟೇಷನ್ ಅನ್ನೋ ತರದ ಯಾವ್ದಾದ್ರು ಲಿಮಿಟೇಷನ್ಸ್ ಇರ್ಬೋದು. ಸ್ಟಾರ್ಟ್ ರೈಟಿಂಗ್ ಆ ಒಂದು ಥಿಂಗ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಇವತ್ತು. ಸೊ ದಟ್ ನಾಳೆಯಿಂದ ವಿಜಯದಶಮಿಯಿಂದ ನಿಮ್ಮ ಒಂದು ಹೊಸ ಪರ್ಸನಾಲಿಟಿ, ಅದಕ್ಕೆ ರಿಲೇಟೆಡ್ ಆಗಿ ನೀವು ಸೀಟಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ. ಸ್ಟಾರ್ಟ್ ರೈಟಿಂಗ್ ದಟ್ ವಾಟ್ ಆರ್ ದ 3 things. ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ 3, ಪ್ಲಾಂಟಿಂಗ್ ದ ಸೀಡ್ಸ್ ಆಫ್ ವಿಕ್ಟರಿ. ಸೊ ಈ ಒಂದು ವಿಜಯದಶಮಿ ಇಂದ ಯಾವ 3 ಮ್ಯಾನಿಫೆಸ್ಟೇಷನ್ಸ್ ಅನ್ನ ನೀವು ಮಾಡೋದಿಕ್ಕೆ ಇಷ್ಟ ಪಡ್ತಾ ಇದ್ದೀರಾ.
ಯಾವ 3 ಮ್ಯಾನಿಫೆಸ್ಟೇಷನ್ಸ್ ಅನ್ನ ನೀವು ಮಾಡೋದಿಕ್ಕೆ ಇಷ್ಟ ಪಡ್ತಾ ಇದ್ದೀರಾ? ಪ್ಲೀಸ್ ನೋಟ್ ಡೌನ್. ಇವಾಗ ರಫ್ ಆಗಿ ನಿಮ್ಮ ನೋಟ್ಬುಕ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ, ಬಿಕಾಸ್ ನಮ್ಗೆ ಈ ಪಾಯಿಂಟ್ಸ್ ಮೆಡಿಟೇಷನ್ ಮಾಡೋದಿಕ್ಕೆ ಬೇಕಾಗಿದೆ. ನಾಳೆ ನೀವು ಈ ಒಂದು ವರ್ಕ್ ಶೀಟ್ ಅನ್ನ ಪ್ರಿಂಟ್ ಔಟ್ ತಗೊಂಡು ನಿಮ್ಮ ಲಿಸ್ಟ್ ಆಫ್ ಅಫರ್ಮೇಶನ್ಸ್ ಎಲ್ಲ ಅಲ್ಲಿ ಬರ್ಕೊಂಡು ಈ ಎಲ್ಲಾ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡ್ಕೊಂಡು ಡೈಲಿ ನೀವು ಇದ್ರ ಮೇಲೆ ವರ್ಕ್ ಮಾಡ್ತಾ ಬರ್ತೀವಿ. ಯಾ ಯಾವ 3 ಪಾಯಿಂಟ್ಸ್ ಅನ್ನ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಅಂಡ್ ಯಾವ 3 ಪಾಯಿಂಟ್ಸ್ ಅನ್ನ ನೀವು ಸೀಡ್ ಮಾಡ್ತಾ ಇದ್ದೀರಾ ಈ ದಿನದ ಮೆಡಿಟೇಷನ್ ಅಲ್ಲಿ. ಇದಾದ ನಂತರ ನಿಮ್ಮ ನೋಟ್ಬುಕ್ ಅನ್ನ ಪಕ್ಕಕ್ಕಿಡಿ. 3 ಪಾಯಿಂಟ್ಸ್ ಕ್ಲಾರಿಟಿ ಇದೆ ಅಂತ ಆದ್ರೆ ನೆಕ್ಸ್ಟ್ ಇವಾಗ ಮೆಡಿಟೇಷನ್ ಅಲ್ಲಿ ಮುಂದುವರಿಯೋಣ. ಯಾ ಕಣ್ಣನ್ನ ಕ್ಲೋಸ್ ಮಾಡಿ ಉಸಿರಾಟದ ಮೇಲೆ ಗಮನ ಹಾಕಿ. Deep breathe in and breathe out. Breathe in and breathe out. Breathe in and breathe out. ಪ್ರತಿ ಉಸಿರಾಟದಲ್ಲೂ ನಿಮ್ಮ ಬಾಡಿಯೊಂದಿಗಿನ ಕನೆಕ್ಷನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಬನ್ನಿ. ಪ್ರತಿ ಉಸಿರಾಟದಲ್ಲೂ ನಿಮ್ಮ ಬಾಡಿಯೊಂದಿಗಿನ ಸಂಪರ್ಕ, ನಿಮ್ಮ ಕಂಪ್ಲೀಟ್ ಫೋಕಸ್ ನಿಮ್ಮ ದೇಹದ ಮೇಲೆ ಇರಲಿ. ಅಂಡ್ ಮೊದಲನೇದಾಗಿ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ತಾ ಈ 9 ಡೇಸ್ಗೆ ಒಂದೊಂದೇ ದೇವಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಮಾ ಶೈಲಪುತ್ರಿ ಫಾರ್ ಗ್ರೌಂಡಿಂಗ್. ಅಂಡ್ ನಾನು ಹೇಳೋದನ್ನ ನೀವು ಕೂಡ ರಿಪೀಟ್ ಮಾಡಿ. ಮಾ ಶೈಲಪುತ್ರಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇದ್ದದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಆಶೀರ್ವಾದದಿಂದ ನನ್ನ ಎನರ್ಜೀಸ್ ಗ್ರೌಂಡ್ ಆಗಿದೆ. ಸೊ
ಡೇ 1 ಅಲ್ಲಿ ವಾಟ್ ಈಸ್ ಯುವರ್ ಲೆಸನ್ ಗ್ರೌಂಡಿಂಗ್ ಗೆ ರಿಲೇಟೆಡ್ ಆಗಿ. ಅದನ್ನ ಮಾ ಶೈಲಪುತ್ರಿ ಅವರಿಗೆ ಹೇಳಿ ಧನ್ಯತೆಯನ್ನ ತೋರಿಸಿ. ಇನ್ ಜನರಲ್ ಆಗಿ ನಾನು ಕೂಡ ಹೇಳಿರ್ತೀನಿ, ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಫೀಲ್ ಆಯ್ತು ಅಂತ ಅಂದ್ರೆ ಯು ಕ್ಯಾನ್ ಟೇಕ್ ದಟ್ ಆಸ್ ಅ ಪರ್ಸನಲೈಸ್ಡ್ ಥ್ಯಾಂಕಿಂಗ್ ನೋಟ್ ಫಾರ್ ಮಾ ಶೈಲಪುತ್ರಿ. ಗ್ರೌಂಡಿಂಗ್ ನಮಗೆ ದೃಢತೆಯನ್ನ ಕೊಡುತ್ತದೆ. ಆ ಒಂದು ದೃಢತೆಯನ್ನ ಮಾ ಶೈಲಪುತ್ರಿ ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಡೇ 2 ಮಾ ಬ್ರಹ್ಮಚಾರಿಣಿ. ಮಾ ಬ್ರಹ್ಮಚಾರಿಣಿಯ ಒಂದು ಇಮೇಜ್ ಅನ್ನ ಕಲ್ಪಿಸ್ಕೊಳ್ಳಿ. ಕಂಪ್ಲೀಟ್ ವೈಟ್ ಸಾರಿ, ಸನ್ಯಾಸಿನಿಯ ರೀತಿಯಲ್ಲಿ ಮಾ ಬ್ರಹ್ಮಚಾರಿಣಿ. ಮಾ ಬ್ರಹ್ಮಚಾರಿಣಿ ನಮಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಟ್ಟಿದ್ದು, ಆಶೀರ್ವದಿಸಿದ್ದು ಡಿಸಿಪ್ಲಿನ್ ಅಲ್ಲಿ. ನಮ್ಮ ಒಂದು ಕೆಲಸ ಕಾರ್ಯಗಳು ವಿಜಯದ ಕಡೆ ಸಾಗ್ಬೇಕು, ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಮುಖ್ಯವಾದ ಇಂಗ್ರೀಡಿಯೆಂಟ್, ಒನ್ ಆಫ್ ದ ಮುಖ್ಯವಾದ ಇಂಗ್ರೀಡಿಯೆಂಟ್ ದಟ್ ಇಸ್ ಡಿಸಿಪ್ಲಿನ್, ಶ್ರದ್ಧೆ. ಹಿಡಿದ ಕೆಲಸವನ್ನ ಬಿಡೋದೆ ಮಾಡು. ಮಾ ಬ್ರಹ್ಮಚಾರಿಣಿ ನಮ್ಗೆ ಆ ಒಂದು ದಿನದಲ್ಲಿ 2ನೇ ದಿನ ಆ ಒಂದು ಡಿಸಿಪ್ಲಿನ್ ಅನ್ನ ನಮ್ಗೆ ಹೇಳ್ಕೊಟ್ರು. ಅದರ ರಿಲೇಟೆಡ್ ಆಗಿ ನಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನ ಮಾಡಿದ್ರು, ಅದಕ್ಕೆ ಧನ್ಯವಾದವನ್ನ ಅರ್ಪಿಸಿ. ಪರ್ಟಿಕ್ಯುಲರ್ ಆಗಿ ಈ ಒಂದು ಶ್ರದ್ಧೆಯನ್ನ ನೀವು ಯಾವ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತೀರಾ ನೋಟ್ ಮಾಡಿ. ಮೂರನೆಯದಾಗಿ ಮಾ ಚಂದ್ರಘಂಟ. ಮಾ ಚಂದ್ರಘಂಟ ಫಾರ್ ಕರೇಜ್, ಧೈರ್ಯ. ಮೂರನೆಯ ದಿನ ಮೆಡಿಟೇಷನ್ ಅಲ್ಲಿ ಮಾ ಚಂದ್ರಘಂಟ ನಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನ ಮಾಡಿದ್ರು, ಆಶೀರ್ವದಿಸಿದ್ರು, ಧೈರ್ಯವನ್ನ ನಮ್ಗೆ ಕರುಣಿಸಿದ್ರು. ಆ ಧೈರ್ಯವನ್ನ ಯಾವ ರೀತಿಯಲ್ಲಿ ಬಳಸ್ಕೊಳ್ತೀರಾ? ನೆಕ್ಸ್ಟ್ 4ನೆಯ ದಿನದ ಮೆಡಿಟೇಷನ್ ಅಲ್ಲಿ ಮಾ ಕೂಷ್ಮಾಂಡ ನಮಗೆ ಕ್ರಿಯೇಟಿವಿಟಿಯ ಬ್ಲೆಸ್ಸಿಂಗ್ಸ್ ಅನ್ನ ಕೊಟ್ರು. ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ಕಾಸ್ಮಿಕ್ ಎಗ್ ಅಂತ ಕೂಡ ಕರಿತೀವಿ ನಾವು ಮಾ ಕೂಷ್ಮಾಂಡವನ್ನ. ಮೀನ್ಸ್ ಈ ಒಂದು ಯೂನಿವರ್ಸ್ ಅಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ನಮ್ಮೊಳಗೂ ಇದೆ. ಈ ಒಂದು ಸೀಕ್ರೆಟ್ ಅನ್ನ ಮಾ ಕೂಷ್ಮಾಂಡ ನಮ್ಗೆ ತಿಳಿಸ್ಕೊಟ್ರು. ಇದನ್ನ ನಾವು ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಥಿಂಕ್ ಅಬೌಟ್ ದಟ್. ಯಾವ ರೀತಿಯಲ್ಲಿ ಈ ಒಂದು ಮಾ ಕೂಷ್ಮಾಂಡ ಅವರ ಬ್ಲೆಸ್ಸಿಂಗ್ಸ್ ಅನ್ನ ನಾನು ನನ್ನ ಮುಂದಿನ ಜೀವನಕ್ಕೆ ತಗೊಂಡು ಹೋಗ್ತೀನಿ. ಧನ್ಯತೆಯಿಂದ ಮಾ ಕೂಷ್ಮಾಂಡ ಅವರಿಗೆ ನಮಸ್ಕಾರ. ಡೇ 5 5ನೇ ದಿನ ಮಾ ಸ್ಕಂದ ಮಾತಾ ಫಾರ್ ನರ್ಚರಿಂಗ್.
ಒಂದು ಪ್ರೀತಿ ಇರ್ಬೋದು ಅಥವಾ ಒಂದು ನರ್ಚರಿಂಗ್ ಗುಣ, ಒಂದು ತಾಯಿಯ ಒಂದು ಮಮತೆಯನ್ನ ಸ್ಕಂದ ಮಾತಾ ನಮ್ಗೆ ಆ ದಿನ ಆಶೀರ್ವದಿಸಿದ್ರು 5ನೇ ದಿನ. ಆ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನಾವು ಯಾವ ರೀತಿಯಲ್ಲಿ, ಯಾವ ಏರಿಯಾ ಆಫ್ ಲೈಫ್ ಅಲ್ಲಿ ಬಳಸ್ಕೊಳ್ತೀರಾ ಅದನ್ನ ಮೆನ್ಷನ್ ಮನ್ಸಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಕಂದ ಮಾತಾ ಅವರಿಗೆ ಧನ್ಯತೆಯಿಂದ ನಮಿಸ್ತಾ 6ನೆಯ ದಿನ ಮಾ ಕಾತ್ಯಾಯಿನಿ ನಮಗೆ ನಿಜವಾದ ಪ್ರೀತಿಯನ್ನ, ಅನ್ಕಂಡೀಷನಲ್ ಲವ್ ಗೆ ಕನೆಕ್ಟ್ ಆಗುವಂತ ದಾರಿಯನ್ನ ತೋರಿಸ್ಕೊಟ್ರು. ಟಾಕ್ಸಿಕ್ ಥಿಂಗ್ಸ್ ಗಳನ್ನ ಕಟ್ ಮಾಡ್ತಾ ಕೆಟ್ಟದರಿಂದ ಒಳ್ಳೆಯದ ಕಡೆಗೆ ನಡೆಯೋದನ್ನ ನಮ್ಗೆ ಕಾತ್ಯಾಯಿನಿ ತೋರಿಸ್ಕೊಟ್ರು. ಅದನ್ನ ಯಾವ ರೀತಿಯಲ್ಲಿ ನಿಮ್ಮ ಮುಂದಿನ ಲೈಫ್ ಅಲ್ಲಿ ಬಳಸ್ಕೊಳ್ತೀರಾ? ಕಾತ್ಯಾಯಿನಿ ಅವರಿಗೆ ಧನ್ಯತೆಯಿಂದ ನಮಿಸಿ. ಡೇ 7 ಅಲ್ಲಿ ನಾವು ಕಾಲರಾತ್ರಿ ಅವರನ್ನ ಕನೆಕ್ಟ್ ಆದ್ವಿ. ಕಾಲರಾತ್ರಿ ಫಾರ್ ಪ್ರೊಟೆಕ್ಷನ್, ನಮಗೆ ಒಂದು ಪ್ರೊಟೆಕ್ಷನ್ ಅನ್ನ ಕಾಲರಾತ್ರಿಯ ನಮಗೆ ಬ್ಲೆಸ್ಸಿಂಗ್ ಮಾಡಿದ್ರು. ಈ ಒಂದು ಪ್ರೊಟೆಕ್ಷನ್ ಎನರ್ಜಿಯನ್ನ ನೀವು ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತೀರಾ, ಸೋ ದಟ್ ಆ ಒಂದು ಪ್ರೊಟೆಕ್ಷನ್ ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಯಾವ ರೀತಿಯಲ್ಲಿ ಸ್ಟೆಪ್ಪಿಂಗ್ ಸ್ಟೋನ್. ಲೈಕ್ ಎಕ್ಸಾಂಪಲ್, ನನಗೆ ಪ್ರೊಟೆಕ್ಷನ್ ಇದೆ ಕಾಲರಾತ್ರಿ ಅವರ ಒಂದು ಎನರ್ಜೀಸ್ ಅಂತ ಗೊತ್ತಿರೋದ್ರಿಂದ ಐ ವಿಲ್ ರೆಡಿ ಟು ಟೇಕ್ ರಿಸ್ಕ್. ಈ ರೀತಿಯಲ್ಲಿ ಯಾವ ರೀತಿ ಈ ಒಂದು ಪ್ರೊಟೆಕ್ಷನ್ ಬ್ಲೆಸ್ಸಿಂಗ್ಸ್ ಅನ್ನ ನಿಮ್ಮ ಮುಂದಿನ ಲೈಫ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ತೀರಾ? ನೆಕ್ಸ್ಟ್ ಬರೋದಾದ್ರೆ ಡೇ 8 ಮಹಾಗೌರಿ ಫಾರ್ ಪ್ಯೂರಿಟಿ, ಪರಿಶುದ್ಧತೆ. ಡೇ 8 ಅಲ್ಲಿ ನಾವು ಮಹಾಗೌರಿ ಅವರಿಗೆ ಕನೆಕ್ಟ್ ಆದ್ವಿ ಅಂಡ್ ನಮ್ಮ ಒಂದು ತನು ಮನವನ್ನ ಕೂಡ ಪ್ಯೂರ್ ಮಾಡಿ ಅಂತ ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಂಡ್ವಿ. ಆ ಒಂದು ಪರಿಶುದ್ಧತೆಯನ್ನ ಯಾವ ರೀತಿಯಲ್ಲಿ ಬಳಸ್ಕೊಳ್ತೀರಾ? ಕಾಲರಾತ್ರಿ ಮಹಾಗೌರಿ ಅವರಿಗೆ ಧನ್ಯತೆಯಿಂದ ನಮಿಸಿ 9ನೇ ದಿನ ಸಿದ್ಧಿದಾತ್ರಿ ಅವರನ್ನ ನಾವು ಕನೆಕ್ಟ್ ಆದ್ವಿ ಅಂಡ್ ಅವರ ಒಂದು ಬ್ಲೆಸ್ಸಿಂಗ್ಸ್ ಅನ್ನ, ಆಶೀರ್ವಾದವನ್ನ ಪಡ್ಕೊಂಡ್ವಿ. ಸಿದ್ಧಿದಾತ್ರಿ ಫಾರ್ ಮ್ಯಾನಿಫೆಸ್ಟೇಷನ್. ಸೊ ಈ ಒಂದು ಸಿದ್ಧಿದಾತ್ರಿ ಅವರ ಬ್ಲೆಸ್ಸಿಂಗ್ಸ್ ಅನ್ನ ಯಾವ ರೀತಿಯಲ್ಲಿ ನಿಮ್ಮ ಮುಂದಿನ ಲೈಫ್ಗೆ ನೀವು ತಗೊಂಡು ಹೋಗ್ತೀರಾ?
ನನ್ನ ಜೊತೆ ಈ ಒಂದು ಅಫರ್ಮೇಶನ್ ಅನ್ನ ನೀವು ಕೂಡ ರಿಪೀಟ್ ಮಾಡಿ. ಐ ಗೋ ಟು ದ ಡಿವೈನ್ ಮದರ್ ವಿತ್ ಇನ್ ಮೀ. ನನ್ನೊಳಗಿನ ಡಿವೈನ್ ಮದರ್, ದೈವಿಕ ತಾಯಿಗೆ ನಾನು ನಮಿಸ್ತಾ ಇದ್ದೀನಿ. ನನ್ನೊಳಗಿನ ದೈವಿಕ ತಾಯಿಗೆ ನಾನು ನಮಿಸ್ತಾ ಇದ್ದೀನಿ. ನನ್ನೊಳಗಿನ ಸ್ತ್ರೀ ಶಕ್ತಿಗೆ ನಾನು ನಮಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಕಿಂಗ್ ವಿತ್ ಮೀ. ನನ್ನ ಜೊತೆ ದೈವಿಕ ತಾಯಿಯ ಆಶೀರ್ವಾದ ಸದಾ ಇರುವುದಕ್ಕಾಗಿ ಧನ್ಯವಾದಗಳು. ನನ್ನ ಬದುಕಿನುದ್ದಕ್ಕೂ ನನ್ನ ಜೊತೆ ಸಾಗಿ ಬರುತ್ತಿರುವುದಕ್ಕಾಗಿ ಧನ್ಯವಾದಗಳು. And just imagine ನಿಮ್ಮೊಳಗಿನ ದೈವಿಕ ತಾಯಿ ಗೋಲ್ಡನ್ ಪಾತ್ ಅನ್ನ, ಚಿನ್ನದ ದಾರಿಯನ್ನ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಒಂದು ದಾರಿಯಲ್ಲಿ ನಡೆಯೋದಿಕ್ಕೆ ಹೇಳ್ತಾ ಇದ್ದಾರೆ. ಫುಲ್ಲಿ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ. ಫುಲ್ ಆಗಿ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ತುಂಬಿದೆ. ನಿರ್ಭೀತಿಯಿಂದ, ಧೈರ್ಯದಿಂದ, ಕಾನ್ಫಿಡೆನ್ಸ್ ಅಲ್ಲಿ ಆ ಒಂದು ಗೋಲ್ಡನ್ ಪಾತ್ ಅಲ್ಲಿ, ಚಿನ್ನದ ದಾರಿಯಲ್ಲಿ ನೀವು ನಡೆದು ಮುಂದೆ ಹೋಗ್ತಾ ಇದ್ದೀರಾ. ಮುಂದೆ ಮುಂದೆ ಸಾಗ್ತಾ ಸಾಗ್ತಾ ನಿಮ್ಮ ರಿಲೇಶನ್ಶಿಪ್ಸ್, ನಿಮ್ಮ ಹೆಲ್ತ್, ನಿಮ್ಮ ಅಬಂಡನ್ಸ್, ನಿಮ್ಮ ಕೆರಿಯರ್, ನಿಮ್ಮ ಪೀಸ್ ಎಲ್ಲವೂ ಕೂಡ ನಿಮ್ಮ ಅಕಾರ್ಡಿಂಗ್ ಅಲ್ಲಿ, ನಿಮ್ಮ ಡ್ರೀಮ್ ಲೈಫ್ಗೆ ಅಕಾರ್ಡಿಂಗ್ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಹೋಲಿಸ್ಟಿಕ್ ಗ್ರೋತ್ ಅನ್ನ ನೀವು ನೋಡ್ತಾ ಇದ್ದೀರಾ. ರಿಲೇಶನ್ಶಿಪ್, ಕೆರಿಯರ್, ಮನಿ, ಅಬಂಡನ್ಸ್, ಹೆಲ್ತ್ ಹೋಲಿಸ್ಟಿಕ್ ಆಗಿ ಗ್ರೋತ್ ಆಗ್ತಾ ಇದೆ. ಆ ಒಂದು ಗೋಲ್ಡನ್ ಪಾತ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನೀವು ಬಯಸಿದ್ದೆಲ್ಲವೂ ಕೂಡ ದಾರಿಯಲ್ಲಿ ಸಿಗ್ತಾ ಇದೆ. ನಿಮ್ಗೆ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆಯೋ ಆ ದಾರಿಯಲ್ಲಿ ಆ ದುಡ್ಡು ಸಿಗ್ತಾ ಇದೆ. ಯಾವ ಒಂದು ರಿಲೇಶನ್ಶಿಪ್ ಪ್ರೀತಿಗಾಗಿ, ನರ್ಚರಿಂಗ್ ಆಗಿ, ಕೇರ್ಗಾಗಿ ನೀವು ಕ್ರೇವ್ ಮಾಡ್ತಾ ಇದ್ದೀರೋ ಆ ಒಂದು ದಾರಿಯಲ್ಲಿ ನೆಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಅದೆಲ್ಲವೂ ಸಿಗ್ತಾ ಇದೆ. ನಿಮ್ಮ ಡ್ರೀಮ್ ಲೈಫ್ ಎಲ್ಲವೂ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ನೀವು ಬಯಸಿದ ಕೆಲ್ಸಗಳು ನಿಮ್ಗೆ ಆಗ್ತಾ ಇದೆ, ಶಾಂತಿ ಇದೆ, ಹೆಲ್ತ್ ಚೆನ್ನಾಗ್ ಆಗ್ತಾ ಇದೆ, ವೆಲ್ತ್ ಕ್ರಿಯೇಟ್ ಆಗ್ತಾ ಇದೆ, ಒಂದು ರೀತಿಯಲ್ಲಿ ಸಮೃದ್ಧಿ ಎಲ್ಲ ಕಡೆಯಿಂದ ನಿಮ್ಗೆ ಫ್ಲೋ ಆಗ್ತಾ ಇದೆ. ಈ ಒಂದು ಗೋಲ್ಡನ್ ಪಾತ್ ಅಲ್ಲಿ ಮುಂದೆ ಸಾಗ್ತಾ ಸಾಗ್ತಾ ಸಿ ಇಟ್, ಅದನ್ನ ಕ್ಲಿಯರ್ ಆಗಿ ನಿಮ್ಮ ಕಣ್ಗಳು ನೋಡ್ತಾ ಇದೆ. ಫೀಲ್ ಇಟ್, ಅದನ್ನ ನಿಮ್ಮ ಸ್ಕಿನ್ ಟಚ್ ಮಾಡಿ ಫೀಲ್ ಮಾಡ್ತಾ ಇದೆ. ನಿಮ್ಮ ಕಿವಿಗಳು ಕೇಳಿಸ್ಕೊಳ್ತಾ ಇದೆ. ನಿಮ್ಮ ಮನ್ಸು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ.
ಆ ಎಲ್ಲ ಎನರ್ಜಿಯನ್ನ ನಿಮ್ಮ ಕೈಗಳಿಂದ ಒಟ್ಟುಗೂಡಿಸ್ಕೊಳ್ಳಿ. ಆ ಒಂದು ಗೋಲ್ಡನ್ ಪಾತ್ ಅಲ್ಲಿ ಸಿಗ್ತಾ ಇರೋಂತ ನಿಮ್ಮ ಡ್ರೀಮ್ ಲೈಫ್ ನ ಎಲ್ಲ ಎನರ್ಜಿಯನ್ನ ನಿಮ್ಮ ಕಡೆಗೆ ಒಟ್ಟುಗೂಡಿಸ್ಕೊಳ್ತಾ ಅದಕ್ಕೆ ಒಂದು ಬಾಲ್ ಫಾರ್ಮ್ ಅನ್ನ ಕೊಡಿ. ಅದನ್ನ ಎಷ್ಟು ಚಿಕ್ಕದಾಗಿ ಮಾಡೋದಿಕ್ಕೆ ಸಾಧ್ಯ ಆಗತ್ತೋ ಅದನ್ನ ನಿಮ್ಮ ಕಡೆಗೆ ಒಂದು ಬೀಜದ ಆಕಾರಕ್ಕೆ ಅದನ್ನ ತಗೋಬನ್ನಿ. ಇಟ್ಸ್ ಅ ಬಿಗ್ ಸೀಡ್, ದೊಡ್ಡದಾದ ಒಂದು ಬೀಜ ಆಗ್ತಾ ಇದೆ. ಆ ಒಂದು ಸೀಡ್ ನಿಮ್ಮೆಲ್ಲ ಡ್ರೀಮ್ಸ್ ಗಳನ್ನ ತುಂಬಿರುವಂತ ಸೀಡ್ ಅದಾಗಿದೆ. ಅಂಡ್ ಆ ಒಂದು ಸೀಡ್ ಅನ್ನ ಯೂನಿವರ್ಸ್ ಅಲ್ಲಿ ನೀವು ಬಿತ್ತುತ್ತಾ ಇದ್ದೀರಾ. ಯೂನಿವರ್ಸ್ ನ ಎನರ್ಜಿಗೆ ಆ ಒಂದು ಸೀಡ್ ಅನ್ನ ನೀವು ಕೊಡ್ತಾ ಇದ್ದೀರಾ. ಈ ಒಂದು ಪವಿತ್ರವಾದ ವಿಜಯದಶಮಿಯ ದಿನ ನನ್ನೆಲ್ಲ ಡ್ರೀಮ್ಸ್ ಗಳ ಸೀಡ್ ಅನ್ನ ನಾನು ಯೂನಿವರ್ಸ್ ಅಲ್ಲಿ ಬಿತ್ತುತ್ತಾ ಇದ್ದೀನಿ. ಐ ಆಮ್ ಸಕ್ಸಸ್ಫುಲ್. ಐ ಆಮ್ ಲಿಮಿಟ್ಲೆಸ್. ಐ ಆಮ್ ಸಕ್ಸಸ್ಫುಲ್. ಐ ಆಮ್ ಲಿಮಿಟ್ಲೆಸ್. I am successful. I am limitless. ಡಿವೈನ್ ಮದರ್, ನೀವು ಈ ಸೀಡ್ ಅನ್ನ ಯೂನಿವರ್ಸ್ ಅಲ್ಲಿ ಬಿತ್ತುತ್ತಾ ಇರೋದನ್ನ ನೋಡ್ತಾ ಇದ್ದಾರೆ, ಸ್ಮೈಲ್ ಮಾಡ್ತಾ ಇದ್ದಾರೆ, ಸ್ಮೈಲ್ ಮಾಡ್ತಾ ಹೇಳ್ತಾ ಇದ್ದಾರೆ, ಮೈ ಚೈಲ್ಡ್, ನನ್ನ ಮಗುವೆ, ಐ ಬ್ಲೆಸ್ ಯು ವಿತ್ ಸಕ್ಸಸ್ ಇನ್ ಯುವರ್ ಡ್ರೀಮ್ಸ್ ಲೈಫ್. ನಿನ್ನ ಡ್ರೀಮ್ ಲೈಫ್ ಅಲ್ಲಿ ನೀನು ಸಕ್ಸಸ್ ಆಗುವಂತ ನಾನು ಆಶೀರ್ವದಿಸ್ತಾ ಇದ್ದೀನಿ. ನಿನ್ನ ದಾರಿ ಕ್ಲಿಯರ್ ಇದೆ. ನಿನ್ನ ಶಕ್ತಿ ಹೆಚ್ಚಿದೆ. ನೀನೇನೆಲ್ಲ ಬಯಸಿದ್ದೋ ಅದೆಲ್ಲವೂ ಕೂಡ ಆಲ್ರೆಡಿ ನಿನ್ನ ಕಡೆಗೆ ಬರ್ತಾ ಇದೆ, ಸಾಗ್ತಾ ಇದೆ. ಅದನ್ನ ನಿನ್ನ ಲೈಫಿಗೆ ಸ್ವಾಗತಿಸೋದಿಕ್ಕೆ ಸಿದ್ಧನಾಗಿದೆ. Once you feel complete with the gratitude energy, ಡಿವೈನ್ ಮದರಿಗೆ ಧನ್ಯತೆಯನ್ನ ತೋರಿಸ್ತಾ ಆ ಬ್ಲೆಸ್ಸಿಂಗ್ಸ್ ಗೆ ಕೃತಜ್ಞತೆಯಿಂದ ನಮಿಸಿ ಸ್ಲೋಲಿ ಕಣ್ಗಳನ್ನ ಓಪನ್ ಮಾಡಿ. ಡೇ 10 ನನ್ನ ಅಫರ್ಮೇಶನ್ಸ್ ರೆಡಿ ಇದೆ ಚಾಟ್ ಬಾಕ್ಸ್ ಅಲ್ಲಿ. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ವಿಕ್ಟೋರಿಯಸ್ ಡೆಸ್ಟಿನಿ. ನನ್ನ ಸಕ್ಸಸ್ ನ ಜರ್ನಿಯನ್ನು ಸೃಷ್ಟಿಸಿಕೊಳ್ಳುವವನು ನಾನೇ, ಸೃಷ್ಟಿಸಿಕೊಳ್ಳುವವಳು ನಾನೇ.
With the divine blessings, all obstacles are removed. ದೈವಿಕ ಶಕ್ತಿಯಿಂದ ಎಲ್ಲ ಅಡೆತಡೆಗಳು ರಿಮೂವ್ ಆಗಿದೆ. My manifestation flow with ease, grace, and abundance. ನನ್ನ ಮ್ಯಾನಿಫೆಸ್ಟೇಷನ್ ನನ್ನ ಕಡೆಗೆ ತುಂಬಾ ಸುಲಭವಾಗಿ ಅನುಗ್ರಹದಿಂದ ಸಮೃದ್ಧವಾಗಿ ಬರುತ್ತಿದೆ. This is my time. I am ready. I am victorious. ಇದು ನನ್ನ ಸಮಯ. ನಾನು ಸಿದ್ಧವಾಗಿದ್ದೇನೆ ಮತ್ತು ನಾನು ಗೆಲುವಿನಲ್ಲಿ ಮುಂದೆ ಸಾಗುತ್ತೇನೆ. ರೂಲ್ ಗೊತ್ತೇ ಇದೆ. ಒಂದೊಂದು ಅಫರ್ಮೇಶನ್ 5 times. And ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ, this is not the end, this is the beginning of your success journey. ನಿಮ್ಮ ಒಂದು ಸಕ್ಸಸ್ ನ ಜರ್ನಿಯ ಒಂದು ಬಿಗಿನಿಂಗ್ ಇದು. ವರ್ಕ್ಶೀಟ್ ಪ್ರಿಂಟ್ ಔಟ್ ತಗೊಳ್ಳಿ. ಆ ಎಲ್ಲ ಗ್ಯಾಪ್ ಗಳನ್ನ ಫಿಲ್ ಮಾಡ್ಕೊಳ್ತಾ ಪ್ರತಿದಿನ ನಿಮ್ಮ ಒಂದು ಸಕ್ಸಸ್ ನ ಜರ್ನಿಯ ರೋಡ್ ಮ್ಯಾಪ್ ಆ ಒಂದು ವರ್ಕ್ಶೀಟ್ ಆಗಿದೆ. ಅಂಡ್ ಈ 10 days ಇಂದ ಯಾರೆಲ್ಲ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇದ್ದೀರಾ ಅಂಡ್ ಟೈಮ್ಸ್ ಮಿಸ್ ಮಾಡ್ಕೊಂಡು ಯಾರೆಲ್ಲ ರೆಕಾರ್ಡಿಂಗ್ಸ್ ಅನ್ನ ವಾಚ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು 10 days ಈ ಒಂದು ನಮ್ಮ ನವರಾತ್ರಿಯ ಧ್ಯಾನ ಸಕ್ಸಸ್ಫುಲ್ ಆಗೋದಕ್ಕೆ ನೀವೆಲ್ಲರೂ ಕಾರಣ, ನಿಮ್ಮೆಲ್ಲರ ಎನರ್ಜಿ ಕಾರಣ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತೊಮ್ಮೆ ಹ್ಯಾಪಿ ವಿಜಯದಶಮಿ ಅಂಡ್ ಮತ್ತೆ ಸಿಗೋಣ. ಮತ್ತೆ ಇನ್ನೊಂದು ವಿಭಿನ್ನವಾದ ಧ್ಯಾನ ಅಥವಾ ಪ್ರಾಕ್ಟೀಸ್ ನ ಮೂಲಕ ಮತ್ತೆ ನಾವೆಲ್ಲ ಸಿಗೋಣ. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್.